ನಾರಾಯಣಂ ಗುಣೈಃ ಸರ್ವೈರವೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಏನಾಯಿತು? ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ತತಮೋ ಜ್ಞಾನೇನೈವ ಪರಂ ಪದಂ ಯಾತಿ ತಸ್ಮಾದ್ ವಿರಕ್ತಃ ಸನ್ ಜ್ಞಾನಮೇವ ಸಮಾಶ್ರಯೇ. ಸರ್ವಾವಸ್ಥಾ ಪ್ರೇರಕಶ್ಚ ಸರ್ವರೂಪೇಷ್ವೇದವಾನ್ ಸರ್ವದೇಶೇಷು ಕಾಲೇಷು ಸ ಏಕಃ ಪರಮೇಶ್ವರಃ. ತದ್ಭಕ್ತಿ ತಾರತಮ್ಯೇನ ತಾರತಮ್ಯ ಮುಕ್ತಿಗಂ. ಜ್ಞಾನಕ್ಕೆ ತಕ್ಕಂತೆ ಭಕ್ತಿ, ಭಕ್ತಿ ತಕ್ಕಂತೆ ತಾರತಮ್ಯ. ಹಾಗಾದ್ದರಿಂದ ತಾರತಮ್ಯ ಇದ್ದೇ ಇದೆ. ಸಚ್ಚಿದಾನಂದ ಆತ್ಮೆ, ಅಲ್ಲಿ ತಾರತಮ್ಯ ಬೇರೆ, ಭೇದ ಬೇರೆ. ಸಾತ್ವಿಕರಿಗೂ ತಾಮಸರಿಗೂ ಏನಿದೆ? ಭೇದ ಇದೆ. ಸಾತ್ವಿಕರಲ್ಲಿ ತಾರತಮ್ಯ ಇದೆ. ಅರ್ಥ ಆಯ್ತಾ? ಭೇದ ಇದೆ. ತಾರತಮ್ಯಕ್ಕೆ ಏನಿರ್ಬೇಕು? ಯಾವಾಗಲೂ ಭೇದ ಇರಲೇಬೇಕು. ಭೇದ ಇದ್ದ ಮಾತ್ರ ತಾರತಮ್ಯ ಇರಬೇಕಾಗಿಲ್ಲ. ಇಲ್ಲಿ ಬ್ರಹ್ಮವಾಯುಗಳು ಸಮ, ಭೇದ ಇದೆ, ಅದು ತಾರತಮ್ಯ ಇಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಭೇದ ಇಲ್ಲದೆ ಹೋದರೆ ತಾರತಮ್ಯ ಪ್ರಶ್ನೆ ಆಗೋದೇ ಇಲ್ಲ. ಶುಭೇನ ಸರ್ವದೋಷೋಚಿತಸ್ತಸ್ಮಾತ್ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಯಥಾಕ್ರಮಂ ಬಹುಗುಣೈ ಬ್ರಾಹ್ಮಣ ತು ಅಖಿಲೈರ್ಗುಣೈ. ನಾವು ಎಲ್ಲ ಗುಣ, ಅನಂತ ಗುಣ ಪರಮಾತ್ಮ ಪರಿಪೂರ್ಣ ಸರಿನೇ. ಇವತ್ತು ಉದಾಹರಣೆ ನಾವು ಇದಕ್ಕೆ ಹೋಗ್ತೀವಿ, ಒಬ್ಬ ದೊಡ್ಡ ಅಂಗಡಿ ಹೋಗ್ತೀವಿ, ಎಲ್ಲ ಇದೆ ಅದರೊಳಗೆ. ನಾವು ಬೇಕಾದ ಮಾತ್ರ ತೊಗೋತೀವಿ, ಬೇರೆ ತೊಗೊಳೋದಿಲ್ಲ. ಹೊತ್ತಾನೆ ಬಂಗಾರ ಪದ ಎಷ್ಟೋ ಇದ್ದರೂ ಕೂಡ ನಮ್ಮನ್ನು ರೀಚ್ ಆಗಬೇಕು, ನಾವು ದುಡ್ಡು ಅದಕ್ಕೆ ತೊಗೋತೀವಿ. ಆ ರೀತಿಯಲ್ಲಿ ಅನಂತ ಗುಣಪೂರ್ಣನಾದ ಪರಮಾತ್ಮ ನಾವು ಎಷ್ಟು ಗುಣ ಮಿನಿಮಮ್ ಉಪಾಸನೆ ಮಾಡಬೇಕು? ಸತ್ ಚಿತ್ ಆನಂದ ಆತ್ಮ, ಇಷ್ಟು ಗುಣ ಉಪಾಸನೆ ಮಾಡಲೇಬೇಕು. ಯಾಕೆ ಅಂದರೆ ಇವತ್ತು ನಾವು ದಿವಸ ಜ್ಯುವೆಲರಿ ಶಾಪ್ಗೇನು ಹೋಗೋದಿಲ್ಲ. ಯಾಕೆ? ದಿವಸ ನಾವು ಇದು ಮಾಡೋದು, ಅಡುಗೆ ಮಾತ್ರ ಡೈಲಿ ಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಎಲ್ಲರಿಗೂ ಕಂಪಲ್ಸರಿ ಅದು. ಸತ್ ಅಂದ್ರೇನೋ ಸರಿಯಾದ ರೀತಿ ಇರಬೇಕೆ. ಎರಡನೇದೇನೋ ಚಿತ್, ಜ್ಞಾನ ಬೇಕು. ಎಲ್ಲರಿಗೂ ಜ್ಞಾನ ಕಂಪಲ್ಸರಿ ಎಲ್ಲರೂ ಬೇಕು. ಆನಂದ ಅಂತ ಮೋಸ್ಟ್ ರಿಕ್ವೈರ್ಡ್. ಒಬ್ಬ ಸ್ವಾಮಿ ಅಂತ ಇರಬೇಕು. ಅದು 4 ಎಂದೂ ಬೇಡ ಆಗಿಲ್ಲ. ಗೊತ್ತಾಯ್ತಾ? ನೀವು ಆಫೀಸ್ ಕೆಲಸ ಯಾರು ಬಾಸು ಅಂತ ಅಷ್ಟೇ ಕೇಳ್ತಾರೆ. ಅದು 4 ಮಾತು ಎಲ್ಲರಿಗೂ ಬೇಕಾದ್ರಿಂದ ಎಲ್ಲರೂ ಉಪಾಸನೆ ಮಾಡಲೇಬೇಕು. ಉಳಿದೆಲ್ಲ ಏನೇನು ಬೇಕೋ ಅದನ್ನು ಮಾಡ್ಬೋದು. ಎಜುಕೇಷನ್ ಅಂತ ಆದರೆ ಡಿಗ್ರಿ ಮಾಡಿದಾಗ ಮುಗೀತು. ಆದರೆ ಇಂಜಿನಿಯರಿಂಗ್ ಬೆಳಗ್ಗೆ ಅದು ಬೇರೆ, ಅದು ಇಷ್ಟ ಇತ್ತು ಅದು ಮಾಡ್ಬೋದು. ಒಂದು ಓದಿ ಗ್ರಾಜುಯೇಟ್ ಆಗೋದು ನಿಜ, ಅದು ಅಲ್ಲದೆ ಹೋದರೂ ಗ್ರಾಜುಯೇಟ್ ಅಂತ ಆಗಿಬಿಡ್ತಾರೆ. ಆದ್ದರಿಂದ ಈ 4 ಉಪನ್ಯಾಸ ಮಿನಿಮಮ್ ಮ್ಯಾಥಕ್ಕೆ ಮಾಡಬೇಕು. ಮಿನಿಮಮ್ ಬೇಕಾಗಿರೋದ್ರಿಂದ ಯಾವಾಗಲೂ ಅಂತ ತಿಳ್ಕೊಂಡಿರ್ಬೇಕು. ಆನಂದ ಹೇಳಿ ಸಚ್ಚಿತ್ ಆನಂದ ಬಂತಲ್ಲ, ಸತ್ಯಚಿತ್ತ ಆನಂದ ಆತ್ಮ ಇತಿ ಮಾನುಷೈಸ್ತು. ಮನುಷ್ಯರು ಅಂದರೆ ಏನು? ಲೋಯೆಸ್ಟ್. ಯಾವುದರಲ್ಲಿ? ತಾರತಮ್ಯ ಲೋಯೆಸ್ಟ್ ಅಂದರೆ ಲೋಯೆಸ್ಟ್. ಆದ್ದರಿಂದ ಅಷ್ಟೆಲ್ಲರೂ ತಿಳ್ಕೊಂಡಿರಲೇಬೇಕು. ಅದಕ್ಕಿಂತ ಕಡೆ ಉಪಾಸನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಊರಿಗೆ ಹೋದಾಗ ಪ್ರಾವಿಡೆಂಟ್ ಸ್ಟೋರ್ಸ್ ಇರಬೇಕು, ಜ್ಯುವೆಲರಿ ಶಾಪ್ ಇರಬೇಕಾಗಿಲ್ಲ. ಜ್ಯುವೆಲರಿ ಶಾಪ್ ಇದ್ದು ಯಾರು ಕೇಳೋದಿಲ್ಲ. ಪ್ರಾವಿಡೆಂಟ್ ಎಲ್ಲ ಏನು ನಿತ್ಯದ ವ್ಯವಸ್ಥೆ ಅದೆಲ್ಲ ಸಿಕ್ಕರೆ ಯೋಚನೆ. ಹತ್ತಿರ ಸಿಕ್ಕರೆ ಇನ್ನೂ ಖುಷಿ. ಹತ್ತಿರ ಸಿಕ್ಬಿಟ್ರೆ ಬಸ್ ಸ್ಟ್ಯಾಂಡಿಗೆ ಹತ್ತಿರ, ಸ್ಟೇಷನ್ಗೆ ಹತ್ತಿರ ಅಂತ ಹೇಳ್ತಾರಲ್ಲ, ಹಾಗೆ ಆ ಅರ್ಥದಲ್ಲಿದ್ದರೆ ಅದು ಸರಿಯಾದ ಹೊರತು ಬೇರೆ ಅಲ್ಲ. ಉಳಿದೆಲ್ಲ ಕೂಡ ಅದು ಎಲ್ಲ ಅಧಿಕಾರ, ಅರ್ಹತೆ ಅಂದ್ರೆ ಒಂದೇ, ಅಧಿಕಾರ ಅಂದರೂ ಒಂದೇ. ಭಾರಿ ಶ್ರೀಮಂತ, ಅವ್ರಿಗೆ ತಕ್ಕಂಥ ವಸ್ತು ಜೊತೆಗಿರಬೇಕಾಗತ್ತೆ. ಎಲ್ಲರೂ ಬದುಕು ಮನುಷ್ಯರಲ್ಲಿ ಶ್ರೀಮಂತರಾಗಬೇಕಾಗಿಲ್ಲ. ಆದ್ದರಿಂದ ಮಿನಿಮಮ್ ರಿಕ್ವೈರ್ಮೆಂಟ್ ಇರೋಷ್ಟು ಇಷ್ಟ ಅಂತ ಎಲ್ಲರೂ ಮಾಡಬೇಕು. ಉಪಾಸನೆ ಮಾಡೋದಕ್ಕೆ ಆನಂದ ಅಂತ ಉಪಾಸನೆ ಮಾಡೋದು. ಪೂರ್ಣಾನಂದ ಪರಮಾತ್ಮ, ಪೂರ್ಣಾನಂದ ಅಂತರಖವತ್ ಆನಂದಮಯೋ ಅಭ್ಯಾಸ. ಆ ರೀತಿ ಉಪಾಸನೆ ಮಾಡಿದಾಗ ನಮಗೆ ಆನಂದ ಸಿಗುತ್ತಾ ಅಂತ ಮಾಡಬೇಕು. ಏನ? ಹೌದು, ಗುಣಪೂರ್ಣ ದೋಷದ ಅದು ಆದಷ್ಟು ಟ್ರೈ ಮಾಡಬೇಕು. ನಾವು ದೋಷ ಬಿಡಬೇಕು, ಗುಣ ಇಟ್ಕೋಬೇಕು. ಡೈಲಿ ಅದು ಮಿನಿಮಮ್ ಯೋಚನೆ ಮಾಡ್ತಿರ್ಬೇಕು. ಜ್ಞಾನ, ಆನಂದ, ದಾಸ್ಯ. ಸ್ವಾಮಿ ದೇವರು ನಾವು ದಾಸರು. ಯಥಾಕ್ರಮಂ ಬಹುಗುಣೈ ಬ್ರಹ್ಮಣಾತು ಅಖಿಲೈರ್ಗುಣೈ ಉಪಾಸ್ಯ ಸರ್ವವೇದೈಶ್ಚ ಸರ್ವೈರಪಿ ಯಥಾಬಲಂ. ಯಥಾಕ್ರಮಂ ಬಹುಗುಣೈ ಬ್ರಹ್ಮಣ ಮಾನುಷೈ. ಆಮೇಲೆ ದೇವತೆಗಳೆಲ್ಲ ಹೆಚ್ಚೆಚ್ಚು ಮಾಡಬೇಕು. ಎಷ್ಟುವರೆಗೆ ತಾರತಮ್ಯಕ್ಕೆ ತಕ್ಕಂತೆ ಹೆಚ್ಚೆಚ್ಚು ಗುಣ ಉಪಾಸನೆ ಮಾಡಬೇಕು. ಬ್ರಹ್ಮಣಾತು ಅಖಿಲೈರ್ಗುಣೈ. ಅದಕ್ಕೆ ನಮ್ಮ ಕಾಮನ್ ಸಬ್ಜೆಕ್ಟು, ಆಪ್ಷನಲ್ ಸಬ್ಜೆಕ್ಟ್ಸು ಮಾಡ್ತಾರೆ. ಕಾಮನ್ ಸಬ್ಜೆಕ್ಟ್ ಎಲ್ಲರೂ ಓದಬೇಕು. ಆಪ್ಷನಲ್ ಇದ್ದು ಬೇಕಾದವ್ರು ಅಷ್ಟೇ ಓದೋದು. ಗೊತ್ತಾಯ್ತಾ? ಯಾವುದು ಆಪ್ಷನಲ್ ಯಾವುದು ಬೇಡ ಅಂತ ಹೇಳಿಲ್ಲ. ಒಂದಾರು ತೊಗೊಳ್ಳೇಬೇಕು, ಯಾವ್ದಾರು ಒಂದು ಅದನ್ನು ಓದಲೇಬೇಕು. ಬ್ರಹ್ಮಣಾತು ಅಖಿಲೈರ್ಗುಣೈ. ಬ್ರಹ್ಮಣಾತು ಅಖಿಲೈರ್ಗುಣೈ. ಯಾತಕ್ಕೆಲ್ಲ ಒಂದು ಮಿನಿಮಮ್ ಲ್ಯಾಂಗ್ವೇಜ್ ಓದಬೇಕಂದ್ರೆ ವ್ಯವಹಾರಕ್ಕೆ ಬೇಕೇ ಬೇಕದು, ನೆಸಿಟಿ. ಅದು ಕಂಪಲ್ಸರಿ ಲ್ಯಾಂಗ್ವೇಜ್ ಓದ್ತಾ. ಒಂದು ಲ್ಯಾಂಗ್ವೇಜ್ ಆದರೆ ರೀಸನಲ್ ಆಗಿಬಿಟ್ರೆ ಬೇರೆ ಕಡೆ ಕಷ್ಟ ಆಗುತ್ತೆ. ಅದಕ್ಕೆ ನ್ಯಾಷನಲ್ ಲ್ಯಾಂಗ್ವೇಜು ಅದನ್ನು ಓದ್ತಾ. ಅಲ್ಲಿಗೆ ಅವನು ವ್ಯವಹಾರದ ದೃಷ್ಟಿಯಿಂದ ಸೇಫ್ ಆಗಿಬಿಟ್ಟ.
ಇನ್ನು ವಿಷಯ ಬೇಕೀಗ. ಅದು ವಿಷಯಕ್ಕೆ ಅವ್ನು ಸಂಬಂಧಪಟ್ಟಂತೆ ಅದು ಯಾವ ವಿಷಯದಲ್ಲಿ ಇಷ್ಟ ಆಯಿತು ಅದು ಓದ್ಬೋದು. ಗೊತ್ತಾಯ್ತಾ? ಸುಮ್ಮನೆ ನಾಲ್ಕು ಅಂತ ಹೇಳಿಲ್ಲ, ರಿಲೆವೆಂಟ್ ಆಗಿರೋದ್ರೆ ನಾಲ್ಕು ಉಪಾಸನೆ ಮಾಡಿ. ಅದಕ್ಕಿಂತ ಕಡಿಮೆ ಮಾಡಿದರೆ ಏನಾಗುತ್ತೆ ಅಂದರೆ ಒಂದು ಮಿಸ್ ಮಾಡ್ಕೋತೇವೆ. ಅನ್ನ ನೀರು ಗಾಳಿ ಅಂತ ಕರಿತೀವಲ್ಲ, ಹಾಗೆ ಅನ್ನನೂ ಬೇಕು, ನೀರು ಬೇಕು, ಗಾಳಿ ಬೇಕು, ಮೂರೊತ್ತು ಗ್ಯಾರಂಟಿ ಬೇಕು. ಆ ಮೂರು ಬೇಕಾದ್ರೆ ದೇಹ ಇರಬೇಕು, ಇರೋದಿಲ್ಲ. ಆದ್ದರಿಂದ ಅದೇ ಸತ್, ದೇಹ ಇದ್ಮೇಲೆ ಮೂರು ಬೇಕಾಗ್ತದೆ. ಆ ಮೂರಿದ್ದರೆ ಸರಿ. ಉಪಾಸ್ಯ ಸರ್ವವೇದೈಶ್ಚ ಸರ್ವೈರಪಿ ಯಥಾಬಲಂ. ಇಷ್ಟೆಲ್ಲ ಆಯಿತು. ಬ್ರಹ್ಮಣ ಅಥವಾ ಅಖಿಲೈರ್ ಗುಣ, ರುಜುಗಳು ಎಲ್ಲ ಜೀವೋತ್ತಮರಾದ್ರಿಂದ ಎಲ್ಲ ಗೊತ್ತಿರಬೇಕು. ಇವತ್ತು ಮುಖ್ಯಸ್ಥನಿಗೆ ಎಲ್ಲ ವಿಷಯ ಗೊತ್ತಿರಬೇಕು. ಉಳಿದವರೆ ತನ್ನ ಡಿಪಾರ್ಟ್ಮೆಂಟಿಗೆ ಉಳಿದವರೆ ತನ್ನ ವಿಷಯ ಗೊತ್ತಿದ್ರೆ ಸಾಕು. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಗೆ ಏನು ಗೊತ್ತಿರಬೇಕು? ಡಿಪಾರ್ಟ್ಮೆಂಟ್ ಎಲ್ಲ ವಿಷಯ. ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ಗೆ ಪ್ರತಿಯೊಂದು ಗೊತ್ತಿರಬೇಕು. ಇನ್ಸ್ಟಿಟ್ಯೂಷನ್ ಎಲ್ಲ ವಿಷಯನೂ ಗೊತ್ತಿರಬೇಕು. ಉಳಿದವರು ಅವ್ರಿಗೇನು ಗೊತ್ತಿರಬೇಕಾಗಿಲ್ಲ. ಅರ್ಥ ಆಯ್ತಾ? ಈ ಕಾಲೇಜಿನ ಕಳ್ತಾನೆ ಅಂತ ಇರ್ಬೇಕು. ಯಾವ ಮೇಸ್ಟ್ರನ್ನ ಯಾರು ಕೇಳೋಕೆ ಹೋಗಲ್ಲ, ಪ್ರಿನ್ಸಿಪಾಲ್ ಕೇಳ್ತಾರೆ. ಯಾರು ಸರಿಯಾಗಿ ನೋಡ್ಕೊಂಡ್ರಿ, ಯಾಕೆ ಹೋಯ್ತದು? ಇದು ಭಾಳ ತಮಾಷೆ. ಅದು ಅಂದರೆ ಅದು ಜವಾಬ್ದಾರಿ, ಎಂಟೈರ್ ಜವಾಬ್ದಾರಿ ಬ್ರಹ್ಮದೇವರ ಇದಾದ್ದರಿಂದ ಎಲ್ಲ ಗೊತ್ತಿರಬೇಕು ಅವ್ರಿಗೆ. ಅಖಿಲೈರ್ ಗುಣೈ ಉಪಾಸ್ಯ ಸರ್ವವೇದೈಶ್ಚ. ಪ್ರಾವಿಡೆಂಟ್ ಸ್ಟೋರ್ಸ್ನಲ್ಲಿ ಜ್ಯುವೆಲ್ಲರಿ ಶಾಪ್ ಬೇಕಿಲ್ಲ, ಜ್ಯುವೆಲ್ಲರಿ ಶಾಪಲ್ಲಿ ಪ್ರಾವಿಡೆಂಟ್ ಬೇಕಿಲ್ಲ. ಬಟ್ ಕೆಲವು ಎಂಥ ಸ್ಟೋರ್ ಮಾಡ್ತಾರೆ ಅಂದರೆ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಅಂತ ಏನು ಮಾಡಬೇಕು ಅವರು? ಎಲ್ಲ ಇದ್ಲು ಸಮೇತ ಇರಬೇಕು. ಬ್ರಾಹ್ಮಣರಿಗೆ ಮಾತ್ರ ಅಂತಲ್ಲ, ಇದ್ದು ಎಲ್ಲ ಇದ್ದರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂತ ಕರೀತಾರೆ. ಒಂದು ಮಿಸ್ ಆದರೂ ಹೋಯ್ತಾರಿಗೆ, ಎಲ್ಲ ಇರಬೇಕು. ಜ್ಞೇಯೋ ವಿಷ್ಣುರ್ ವಿಶೇಷಸ್ತು ಜ್ಞಾನೇ. ಕೊನೆಗೆ ಬಂದು ಎಷ್ಟು ಓದಬೇಕು? ಮುಂದಿನ ಪ್ರಶ್ನೆ, ಎಷ್ಟು ಓದಬೇಕಪ್ಪ? ಜ್ಞಾನ ಎಷ್ಟು ಬೇಕು ಅಂತ ಕೇಳಿದರೆ ಎಷ್ಟು ಅನ್ನ ಎಷ್ಟು ತಿನ್ಬೇಕು ಏನು ಹೇಳ್ತಾರೆ ನಿಮಗೆ? ನಿನ್ನ ಯೋಗ್ಯತೆ ಎಷ್ಟಿದೆ ಅಷ್ಟು ತಿನ್ನು. ಚೆಲ್ಲು ಬೇಡ, ಹಸಿವಂತೂ ಕೊರಗು ಬೇಡ, ಕಡಿಮೆ ತಿಂದು ಕೊರಗು ಬೇಡ, ಹೆಚ್ಚು ತಿಂದು ಇನ್ನೊಬ್ಬರು ಕೊರಗ ಮಾಡಬೇಡ. ಎಷ್ಟು ಮಾಡಿದ್ರೆ ಸಾಕು. ಉಪಾಸ್ಯ ಸರ್ವವೇದೈಶ್ಚ. ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ತಿಳ್ಕೊಬೇಕು. ಇವತ್ತು ನಮಗೆ ಉಲ್ಟಾಪಟ್ಟ ಎಷ್ಟು ಮಿನಿಮಮ್ ಹೇಳಿಬಿಡಿ ಅಷ್ಟು ಎಷ್ಟು ಮಿನಿಮಮ್ ಹೇಳಬಾರ್ದು. ತಿಳ್ಕೊಳ್ಳೋದಕ್ಕೆ ಮ್ಯಾಕ್ಸಿಮಮ್ ತಿಳ್ಕೊಬೇಕು. ಉಪಾಸನೆಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು. ಅಖಿಲೈರ್ ಗುಣೈ ಉಪಾಸ್ಯ ಸರ್ವವೇದೈಶ್ಚ ಸರ್ವೈರಪಿ ಯಥಾ ಬಲಂ. ಬಲ ಅಂದರೆ ಶಕ್ತಿ ಅಂದರು. ಅಂತ ಎಲ್ಲರೂ ಕೂಡ ತಿಳಿದಷ್ಟು ಓದಲೇಬೇಕು, ತಿಳಿದಷ್ಟು ಅನುಷ್ಠಾನವೂ ಮಾಡಬೇಕು. ಉಪಾಸನೆ ಕೂಡ ಅಷ್ಟೇ, ಎಲ್ಲ ತಿಳ್ಕೊಂಡೆಷ್ಟು ಇರ್ತದೋ ಹಾಕ್ಸಿದ ಮೇಲೆ ತಿನ್ಬೇಕಲ್ಲ. ಸುಮ್ಮನೆ ಹಾಕಿ ಅಂತ ಆಮೇಲೆ ಬರ್ತೀವಿ, ತಿರ್ಲಕ್ಕಾಗೋದಿಲ್ಲ. ಎಂಜಲ್ ಮಾಡಿದ್ದಷ್ಟೇ, ಹಾಗೆ ಮಾಡಬಾರ್ದು, ಯೋಚನೆ ಮಾಡಬೇಕಲ್ಲ. ಅದಕ್ಕೆ ಯಥಾಬಲಂ ಅಂತ ಹೇಳಿದ್ರಿಂದ ಎಲ್ಲ ಪದಾರ್ಥ ಒಳ್ಳೆಯದೇ, ಆದರೆ ನಮಗೆ ಎಷ್ಟು ತಿನ್ನಕ್ಕೆ ಸಾಧ್ಯ ಇದೆ, ಯಾವುದು ಕೆಲವು ಬಿಟ್ಟಿರ್ತಾನೆ, ಕೆಲವು ಅಲರ್ಜಿ ಇರುತ್ತೆ, ಏನೇನೋ ಇರುತ್ತೆ, ಆ ವಿಷಯ ಬಿಟ್ಬಿಡು ಅಷ್ಟೇ. ಅದಕ್ಕೆ ಮೊದಲು ಯಾವಾಗಲೂ ಕಡಿಮೆ ಬಿಡಿಸ್ಬೇಕು. ಹೆಚ್ಚು ಇಷ್ಟಿಷ್ಟು ಹಾಕ್ತಾ ಹೋಗಿಬಿಡ್ತಾರಲ್ಲ, ತಪ್ಪದು. ಅದು ಅವ್ರಿಗೆ ಸೆಲೆಕ್ಷನ್. ಆಮೇಲೆ ಸೆಕೆಂಡ್ ಟೈಮ್ ಕೇಳ್ತಾರಲ್ಲ, ಆಗ ಬೇಕು ಅಂದಾಗ ಹಾಕ್ಬೇಕು. ಬಡಿಸೋದೊಂದು ಆಲ್ಟದು ಗೊತ್ತಾಯ್ತಾ? ಆ ರೀತಿ ಬಡಿಸಿಬಿಟ್ರೆ ಶಾರ್ಟೇಜ್ ಬರೋ ಚಾನ್ಸಸ್ ಭಾರಿ ಕಡಿಮೆ. ಏನೇನೋ ಬಡಿಸ್ಬಿಡ್ತಾರೆ. ಉಪ್ಪಿನಕಾಯಿ ಇಷ್ಟು ಹಾಕಿಬಿಟ್ರೆ ಮನೆಯವರೆಲ್ಲ ತಿರ್ಸಿ ಒಬ್ಬರಿಗೆ ಇಷ್ಟು ಹಾಕಿಬಿಟ್ರೆ ಅವ್ರು ತಿಂದು ಇದಾಗ್ಬಿಡ್ತಾರೆ, ಗ್ಯಾಸ್ ಮಾಡ್ಕೊಂಡು ಕೂತ್ಬಿಡ್ತಾರೆ. ಮಾಡಬಾರ್ದು. ಅದು ಕಲೆ. ಅಡುಗೆ ಮಾಡೋದು ಹೇಗೆ ಒಂದು ಕಲೆನೋ, ಬಡಿಸೋದು ಒಂದು ಕಲೆ, ಊಟ ಮಾಡೋದು ದೊಡ್ಡ ಕಲೆ. ಅದು ಬಡಿಸಿದ್ದೆಲ್ಲ ತಿಂದರೆ ಊಟ ಅಲ್ಲ. ಅದು ತನಗೆ ಹಿತವಾದ ಮಾತ್ರ ತಿನ್ನಬೇಕು, ಅಷ್ಟೇ ಹಾಕ್ಸ್ಕೋಬೇಕು. ಅದು ಎಲ್ಲದರಲ್ಲೂ ವ್ಯವಸ್ಥೆ ಇರಬೇಕು. ಎಲ್ಲ ಏನಾಗಿದೆ ಅಂದರೆ ಅವ್ಯವಸ್ಥೆಮಯ. ಸಿಕ್ಕಲ್ಲಿ ತಿನ್ನು, ಸಿಕ್ಕಿದ್ದು ತಿನ್ನು, ಸಿಕ್ಕಷ್ಟು ತಿನ್ನು, ಸಿಕ್ಕಾಬಟ್ಟೆ ಇದು ಮಾಡ್ಕೊಂಡು ಏನು ಆರೋಗ್ಯ ಇರುತ್ತೆ, ಸರಿ ಇರ್ತದೆ? ಸಾಧ್ಯ ಇಲ್ಲ. ಉಪಾಸ್ಯ ಸರ್ವವೇದೈಶ್ಚ. ಇದೆಲ್ಲ ಸರ್ವವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷ, ಅದು ಸಂಬಂಧಪಟ್ಟ ಅಂಶ ಇದೆ. ಸರ್ವೈರಪಿ ಯಥಾಬಲಂ. ಯಾರು ಸಾಧಕರು ಅಂದ ಮೇಲೆ ಎಲ್ಲರಿಗೂ ಇಬ್ಬರೇ ಸಾಧಕರಲ್ಲ. ಲಕ್ಷ್ಮೀ ನಿತ್ಯ ಮುಕ್ತರಾದರೆ ಅವರು ಬಿಟ್ಟು ಉಳಿದವರಿಗೆಲ್ಲ ಇದ್ದಿದ್ದೆ. ಜ್ಞೇಯೋ ವಿಷ್ಣುರ್ ವಿಶೇಷಸ್ತು ಜ್ಞಾನೇ ಸ್ಯಾದ್ ಉತ್ತರೋತ್ತರ. ಜ್ಞಾನದಿಂದಾಗಿ ಮುಂದೆ ವಿಶೇಷ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕಷ್ಟು ಕೂಡ ನಾಳೆ ಸರಿಯಾಗಿ ಅಣುಭಾಷೆ ಹೇಳೋದಕ್ಕೆ ಎಷ್ಟೊತ್ತು ಬೇಕು ಅಂತ ಪಾರಾಯಣಕ್ಕೆ ಸರಿಯಾಗಿ ಬಂದರೆ 2 ನಿಮಿಷ, ಸ್ವಲ್ಪ ತಡ ಮಾಡಿದ್ರು 3 ನಿಮಿಷ ಸಾಕು ಅಷ್ಟೇ. 3 ನಿಮಿಷ ಬಂದ ಪ್ರಾಕ್ಟೀಸ್ ಆದ್ಮೇಲೆ ಡಿಪೆಂಡ್ ಆಗುತ್ತೆ. ಆಚೆ ಬರೋಕ್ಕೆ ಅರ್ಧ ಗಂಟೆ ಬೇಕು ಬಂದು ಹೇಳ್ಕೊಡ್ಬೇಕಾದ್ರೆ, ಆಮೇಲೆ ಮಾಡಿ ಬೀಸ್ಬಿಟ್ಟಿರ್ತಾರೆ ಅಷ್ಟೇ.